ಎವ್ರಿವನ್, ವೆಲ್ಕಮ್ ಟು ಹವ್ಯ ವ್ಲಾಗ್ಸ್. ಈ ಒಂದು ಪೇಂಟಿಂಗ್ನ ನೋಡ್ತಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಏನಪ್ಪ ಇದು ಸ್ಕೂಲ್ ಮಕ್ಕಳು ಪೇಂಟಿಂಗು, ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ನನ್ನ ವ್ಲಾಗ್ನ ಅಂತ ಅನ್ಕೋತಿದ್ದೀರಾ? ಹೌದು, ನಾನು ನನ್ನ ಮಿನಿ ವ್ಲಾಗಲ್ಲಿ ಒಂದು ಪೋಸ್ಟ್ ಮಾಡಿದ್ದೆ ವಿಡಿಯೋನ. ನನ್ನ ಅಕ್ಕ ಮಗಳಿನ ಫಸ್ಟ್ ಸ್ಟೆಪ್ ಟು ಅ ಬಿಗ್ ಮೈಲ್ ಸ್ಟೋನ್ ಅಂತ ಹೇಳಿ, ಫಸ್ಟ್ ಡೇ ಆಫ್ ದ ಸ್ಕೂಲ್. ಮಕ್ಕಳನ್ನ ಸ್ಕೂಲಿಗೆ ಸೇರಿಸೋದು ಅಂದರೆ ಎಂಥ ಪೇರೆಂಟ್ಸ್ಗಾಗಲಿ ಅದು ತುಂಬಾ ಖುಷಿ ಮತ್ತು ತುಂಬಾ ಅಷ್ಟೇ ನರ್ವಸ್ ಆಗೂ ಇರುತ್ತೆ. ನನಗಂತೂ ಆ್ಯಕ್ಚುಲಿ ಅವಳನ್ನ ಸ್ಕೂಲಿಗೆ ಸೇರ್ಸೋಕ್ಕೆ ಇಷ್ಟ ಇದ್ದಿಲ್ಲ, ಇಷ್ಟು ಬೇಗ ಅವಳು ಸ್ಕೂಲಿಗೆ ಹೋಗೋದು ಬೇಡ, ಇನ್ನೂ ಒಂದು ವರ್ಷ ಮನೆಯಲ್ಲೇ ಇರಲಿ ಅಂತ ಹೇಳಿ. ಬಟ್ ಅವಳು ಸ್ಕೂಲ್ ಎನ್ವಿರಾನ್ಮೆಂಟ್ಗೆ ಅಡ್ಜಸ್ಟ್ ಆಗಬೇಕು, ಅಲ್ಲಿನ ಪರಿಸರ ಹೇಗಿರುತ್ತೆ ಅಂತ ಅವಳು ತಿಳ್ಕೋಬೇಕು ಅಂತ ಹೇಳಿ, ಆಗಿನ ಕಾಲದಲ್ಲೆಲ್ಲ ನಮ್ಮನ್ನು ಅಂಗನವಾಡಿಯಲ್ಲಿ ಹೋಗಿ 1-2 ವರ್ಷಕ್ಕೆಲ್ಲ ಅಂಗನವಾಡಿಯಲ್ಲಿ ಹೋಗಿ ಕುಳಿಸ್ತಿದ್ರು. ನಮ್ಮ ಗೊತ್ತಿರೋರೇ ಅಂಗನವಾಡಿಯಲ್ಲಿ ಇರೋದ್ರಿಂದ ನಾವು ಚೆನ್ನಾಗಿ ಹೊಂದ್ಕೊಂಡು ಹೋಗ್ಬಿಡ್ತಿದ್ವಿ. ಬಟ್ ಈಗಿನ ಮಕ್ಕಳು ಆಗಿರಲ್ಲ, ತುಂಬಾ ಪೇರೆಂಟ್ಸ್ಗೆ ಡಿಪೆಂಡೆಂಟ್ ಆಗಿಬಿಟ್ಟಿರ್ತಾರೆ, ಹಚ್ಕೊಬಿಟ್ಟಿರ್ತಾರೆ. ಅವರು ಸ್ಕೂಲಲ್ಲಿ ಸಡನ್ನಾಗಿ ನಾವು ಕರ್ಕೊಂಡೋಗಿ ಬಿಟ್ಟಾಗ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿ, ಅವಳು 2.5 years ಆಗಿದ್ರೂ ಪರವಾಗಿಲ್ಲ, ಅವಳಿಗೆ ಟೀಚಿಂಗ್ ಎಲ್ಲ ಏನೂ ಬೇಡ, ಜಸ್ಟ್ ಬರ್ಸೋದು ಅದೆಲ್ಲ ಏನೂ ಬೇಡ. ಯಾಕಂದರೆ ಅವಳಿಗೆ ಇನ್ನೂ ಅಕ್ಷರಾಭ್ಯಾಸ ಎಲ್ಲ ಏನೂ ಆಗಲಿಲ್ಲ. ಅವಳು ಜಸ್ಟ್ ಎನ್ವಿರಾನ್ಮೆಂಟಿಗೆ ಅಡ್ಜಸ್ಟ್ ಆಗಿ ಮಕ್ಕಳ ಜೊತೆ ಎಲ್ಲ ಹೊಂದ್ಕೊಂಡು ಹೋಗಲಿ ಅಂತ ಹೇಳಿ ಅವಳನ್ನ ಈ ವರ್ಷ ಸ್ಕೂಲ್ಗೆ ಹಾಕೋಣ ಅಂತ ಹೇಳಿ ನಾವು ಬಿಫೋರ್ ಅವಳ ಸ್ಕೂಲ್ ಹೇಗಿದೆ ಏನು ಅಂತ ಹೇಳಿ ವಿಸಿಟ್ ಮಾಡಿದ್ವಿ. ಅವಳು ತುಂಬಾ ಎಂಜಾಯ್ ಮಾಡಿದ್ಲು ಅವತ್ತು. ನಮಗಂತೂ ತುಂಬಾ ಖುಷಿ ಆಯಿತು. ಪ್ರತಿಯೊಂದು ಪೇರೆಂಟ್ಗೂ ಈ ಭಯ ಇದ್ದೇ ಇರುತ್ತೆ, ನನ್ನ ಮಗಳನ್ನ ಯಾವ ಸ್ಕೂಲ್ಗೆ ಹಾಕಬೇಕು ಅಥವಾ ನನ್ನ ಮಗುನ ಇಂಥ ಸ್ಕೂಲಿಗೆ ಹಾಕಬೇಕು, ಒಳ್ಳೆ ಸ್ಕೂಲಿಗೆ ಹಾಕಬೇಕು, ಒಳ್ಳೆ ಕರಿಕ್ಯುಲಮ್ ಇರಬೇಕು ಅಂತ ಹೇಳಿ. ಆಗ ನಾವೆಲ್ಲ ಜಸ್ಟ್ ಸ್ಟೇಟ್ ಬೋರ್ಡು ABCD ಏನಿದೆಯೋ ಬೇಸಿಕ್ಸ್ನ ಕಲಿತಿದ್ವಿ. ಬಟ್ ಈಗಿನ ಮಕ್ಕಳು ಆಗಿರಲ್ಲ, ಅವರ IQ ತುಂಬಾ ಚೆನ್ನಾಗಿರುತ್ತೆ. ಈಗಿನ ಜನ್ರೇಷನಲ್ಲಿ ಅವರ ಗ್ರಾಸ್ಪಿಂಗ್ ಪವರ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ರೂಟ್ಸಿಂದನೇ ಅವ್ರಿಗೆ ಬೆಸ್ಟ್ನ ಕೊಡಬೇಕು ಅಂತ ಅನ್ಕೋತೀವಿ. ಈಗ ಅವರು ಏನನ್ನ ಕಲಿತಾರೋ ಥ್ರೂ ಔಟ್ ಅವರ್ ಲೈಫ್ ಅವ್ರಿಗೆ ಅದೇ ಇರುತ್ತೆ. ಅದಕ್ಕೆ ಅವಳನ್ನೂ ಅಷ್ಟೇ ಒಳ್ಳೆ ಕರಿಕ್ಯುಲಮ್ ಇರುವಂತಹ ಸ್ಕೂಲಿಗೆ ಹಾಕಬೇಕು ಅಂತ ಹೇಳಿ ನಾವಿಲ್ಲಿ ಎನ್ಕ್ವೈರಿಗೆ ಅಂತ ಹೋಗಿದ್ದಿದ್ದ ದಿನ ಇದು. ತುಂಬ ಚೆನ್ನಾಗಿ ಆಡಿಕೊಂಡು ಇದ್ಲು ಅವಳು. ನನಗೆ ಇಲ್ಲಿ ಎನ್ವಿರಾನ್ಮೆಂಟು ತುಂಬಾ ಇಷ್ಟ ಆಯಿತು. ಮ್ಯಾನೇಜ್ಮೆಂಟ್ ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ಟೀಚರ್ ನಾಲೆಡ್ಜ್ ಆಗಿರ್ಬೋದು, ಟೀಚರು ಮಕ್ಕಳಿಗೆ ಹೇಳ್ಕೊಡೋ ರೀತಿ ಆಗಿರ್ಬೋದು, ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗು. ನಾವು ಮಕ್ಕಳಿಗೆ ಏನೇ ನಾವು ಪುಸ್ತಕದಲ್ಲಿರೋದನ್ನು ನಾವು ಕಲಿಸಿದ್ರೂ ಸಹ ಅವರು ಪ್ರಾಕ್ಟಿಕಲ್ಲಾಗಿ ಅದನ್ನು ಮಾಡಿದಾಗಲೇ ಅವರು ತುಂಬ ಚೆನ್ನಾಗಿ ಕಲಿಯೋದು. ಇಲ್ಲಿ ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಅಂದರೆ, ಮಗು ಬೆಳಗ್ಗೆ ಸ್ಕೂಲಿಗೆ ಬಂದಾಗಿಂದ ಸಂಜೆ ಸ್ಕೂಲಿಂದ ಹೊರಗಡೆ ಹೋಗೋವರೆಗೂ ಮ್ಯಾನೇಜ್ಮೆಂಟ್ ಇನ್ವಾಲ್ವ್ಮೆಂಟ್ 100% ಇರುತ್ತೆ. ಮ್ಯಾನೇಜ್ಮೆಂಟ್ ಪರ್ಸನ್ಸ್ ಅಲ್ಲಿ ಖಂಡಿತ ಇದ್ದೇ ಇರ್ತಾರೆ. ಜಸ್ಟ್ ಇದ್ದು ಅವ್ರು ಮ್ಯಾನೇಜ್ಮೆಂಟ್ ವರ್ಕ್ ಮಾಡ್ತಾರೆ ಅಂತ ಅಲ್ಲ, ಪ್ರತಿಯೊಂದು ಆ್ಯಕ್ಟಿವಿಟಿ, ಮಗು ಏನೇನು ಆ್ಯಕ್ಟಿವಿಟಿ ಮಾಡುತ್ತೋ ಪ್ರತಿಯೊಂದು ಆ್ಯಕ್ಟಿವಿಟಿಯಲ್ಲೂ ಮ್ಯಾನೇಜ್ಮೆಂಟ್ ಅವ್ರು ಇನ್ವಾಲ್ವ್ ಆಗಿ ಅವರು ಆ ಆ್ಯಕ್ಟಿವಿಟಿಯಲ್ಲಿ ಭಾಗಿಯಾಗಿರ್ತಾರೆ. ನನಗದು ತುಂಬಾ ಇಷ್ಟ ಆಯಿತು. ಯಾವಾಗಲೂ ಅಷ್ಟೇ ನಮ್ಮ ಮಕ್ಕಳನ್ನ ಎಲ್ಲೋ ಒಂದು ಕಡೆ ನಾವು ಸೇಫೆಸ್ಟ್ ಪ್ಲೇಸಲ್ಲಿ ಬಿಟ್ಟಿದ್ದೀವಿ ಅಂದಾಗ ತುಂಬ ಖುಷಿ ಆಗುತ್ತೆ ಅಲ್ವಾ. ಸ್ಕೂಲು ಅಷ್ಟೇ, ಮಕ್ಕಳು ನಮ್ಮ ಜೊತೆ ಬರೀ ಅದಕ್ಕಿಂತ ಜಾಸ್ತಿ ಟೈಮು ನಾವು ಸ್ಕೂಲಲ್ಲೇ ಸ್ಪೆಂಡ್ ಮಾಡೋದ್ರಿಂದ ಅವರಿಗೆ ಈ ಥರ ಬೆಸ್ಟ್ ಇನ್ವಾಲ್ವ್ಮೆಂಟ್ ಇರುವಂತಹ ಒಂದು ಸ್ಕೂಲಲ್ಲಿ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ನನ್ನ ಫೀಲಿಂಗು. ಇದು ಡೇ ಕೇರ್ ಮಕ್ಕಳಿಗೆ ಅಂತ ಹೇಳಿ ಆಟಾಡೋಕ್ಕೆ ತುಂಬಾ ಟಾಯ್ಸ್ ಇತ್ತು. ಇದರಲ್ಲಂತೂ ತುಂಬ ಹೊತ್ತು ಆಟಾಡಿಕೊಂಡು ಇದ್ಲು. ಕ್ಲಾಸ್ ರೂಮ್ಸು ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿದೆ, ತುಂಬಾ ಸೇಫ್ ಆಗಿದೆ ಅಂತಲೇ ಹೇಳ್ಬೋದು. ಇವರು ಫಾಲೋ ಮಾಡ್ತಿರೋಂತಹ ಕರಿಕ್ಯುಲಮ್ ಬಂದು ಕ್ರಿಡೋಸ್ ಅವ್ರದ್ದು. ನನಗೆ ತುಂಬ ಇಷ್ಟ ಆಗಿದ್ದು, ನನಗೆ ಅಕ್ಕ ಮಗಳನ್ನ ಇಲ್ಲಿ ಜಾಯಿನ್ ಮಾಡಿಸ್ಲೇಬೇಕು ಅಂತ ಅಂದ್ಕೊಂಡಿದ್ದು ಈ ಒಂದು ಸೆಟಪ್ಪಿಂದ. ಇದೇನು ಕ್ರಿಡೋಸಲ್ಲಿ ಮೇಯ್ನಾಗಿ ಅವರು ಲ್ಯಾಬ್ ಲರ್ನಿಂಗ್ಗೆ ತುಂಬಾ ಪ್ರಿಫರೆನ್ಸ್ ಕೊಡ್ತಾರೆ. ಅಂದರೆ ಪ್ರಾಕ್ಟಿಕಲ್ ಲರ್ನಿಂಗು. ಮಕ್ಕಳು ಬುಕ್ಕಲ್ಲಿರೋದನ್ನು ಕಲಿಯೋದಕ್ಕಿಂತ ಜಾಸ್ತಿ ಬುಕ್ಕಲ್ಲಿ ಏನಿದೆಯೋ ಅದನ್ನು ಪ್ರಾಕ್ಟಿಕಲ್ಲಾಗಿ ತೋರಿಸ್ತಾರೆ, ಪ್ರಾಕ್ಟಿಕಲಾಗಿ ಅವ್ರ ಕೈಯಲ್ಲಿ ಮಾಡಿಸಿ ಕಳಿಸ್ತಾರೆ. ಅದು ನನಗೆ ತುಂಬಾ ಇಷ್ಟ ಆಯಿತು. ನನ್ನ ಮಗಳ ಫಸ್ಟ್ ಡೇ ಆಫ್ ದ ಸ್ಕೂಲು ತುಂಬಾ ಚೆನ್ನಾಗಿತ್ತು. ಅವಳು ತುಂಬಾ ಎಂಜಾಯ್ ಮಾಡಿದ್ಲು. ಅದಾದಮೇಲೆ ಫೋಟೋ ಬೂತ್ ಅಂತ ಮಾಡಿದರು, ಅಲ್ಲೆಲ್ಲ ಕೆಲವೊಂದು ಫೋಟೋಸ್ನ ತೊಗೊಂಡ್ವಿ ನಾವೂ. ಅಲ್ಲಿ ಪುಟ್ಟಾಣಿ ಮಕ್ಕಳೆಲ್ಲ ಬಂದಿದ್ದರು, ಅವರು ತುಂಬಾ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡ್ರು. ಈ ಒಂದು ಕಾನ್ಸೆಪ್ಟು ನಿಮಗೆ ಇಷ್ಟ ಆಗಿದರೆ, ನಿಮ್ಮ ಮಕ್ಕಳನ್ನ ಜಾಯಿನ್ ಮಾಡಿಸ್ಬೇಕು ಅಂತ ಹೇಳಿದ್ರೆ, ನಾನು ಇವತ್ತು ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ವಿಸಿಟ್ ಮಾಡಿ ಒಂದು ಸಲ.